ನೀರಿನ ಅಭಾವ ತಗ್ಗಿಸೋದಕ್ಕೆ ಜಲಮಂಡಳಿ ನಾನಾ ಕಸರತ್ತನ್ನ ಮಾಡ್ತಾ ಇತ್ತು. ಅದರ ಭಾಗವಾಗಿ ನಳ್ಳಿಗಳಿಗೆ ಏರಿಯೇಟರ್ ಅಳವಡಿಕೆಗೆ ಸೂಚನೆಯನ್ನು ಕೊಟ್ಟಿತ್ತು ಹಾಗೂ ಅದನ್ನು ಕಡ್ಡಾಯಗೊಳಿಸಿತ್ತು. ಈಗ ಇದೇ ಏರಿಯೇಟರ್ಗಳನ್ನು ಮನೆಗಳಲ್ಲೂ ಕೂಡ ಅಳವಡಿಸಿದಾರಾ ಇಲ್ವಾ ಅಂತ ಹೇಳಿ ಒಂದು ಸರ್ವೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಅಳವಡಿಸಿಲ್ಲ ಅಂದರೆ ದಂಡಾಸ್ತ್ರದ ಪ್ರಯೋಗ ಮಾಡೋದಕ್ಕೂ ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಜೊತೆಗೆ ಕಳೆದ ಒಂದು ವಾರದಿಂದ ಸುರಿದಂತಹ ಮಳೆ ಬೆಂಗಳೂರಿನಲ್ಲಿ ನೀರಿನ ದಾಹ ನೀಗಿಸುವಲ್ಲಿ ಅಲ್ಪ ಮಟ್ಟಿಗೆ ಯಶಸ್ವಿಯಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಅಪಾರ್ಟ್ಮೆಂಟ್ ನಿವಾಸಿಗಳದ್ದು ಕೂಡ ಇದೇ ಮಾತು. ಬನ್ನಿ ಡೀಟೇಲ್ಸ್ ನೋಡೋಣ. ಜಲಮಂಡಳಿಯಿಂದ ಮನೆ ಸರ್ವೆ, ಏರಿಯೇಟರ್ ಅಳವಡಿಕೆಯ ಬಗ್ಗೆ ಪರಿಶೀಲನೆ. ಏರಿಯೇಟರ್ ಅಳವಡಿಸದಿದ್ರೆ ದಂಡಕ್ಕೆ ಚಿಂತನೆ. ಮಳೆಯಿಂದ ತಗ್ಗಿದ ನೀರಿನ ಅಭಾವ. ನೀರನ್ನ ಕಡಿಮೆ ಪ್ರಮಾಣದಲ್ಲಿ ಬಳಕೆ ಮಾಡಬೇಕು ಮತ್ತೆ ಉಳಿತಾಯ ಮಾಡಬೇಕು ಅನ್ನುವ ದೃಷ್ಟಿಯಿಂದ ಜಲಮಂಡಳಿ ಪ್ರತಿ ಮನೆಯ ನಲ್ಲಿಗಳಿಗೆ ಏರಿಯೇಟರ್ ಅನ್ನ ಅಳವಡಿಕೆ ಮಾಡಿ ಅಂತ ಆದೇಶ ಮಾಡಿತ್ತು. ಇಲ್ಲದಿದ್ರೆ ದಂಡ ಹಾಕ್ತೇವೆ ಅಂತ ಕೂಡ ಹೇಳಿತ್ತು. 3-4 ಬಾರಿ ಏರಿಯೇಟರ್ ಅಳವಡಿಕೆಗೆ ಗಡುವು ವಿಸ್ತರಣೆ ಮಾಡಿದೆ. ಈಗ ಜಲಮಂಡಳಿ ಮನೆ ಸರ್ವೆ ಮಾಡ್ತಾ ಇದ್ದು ಯಾರೆಲ್ಲ ಏರಿಯೇಟರ್ ಅಳವಡಿಕೆ ಮಾಡಿದ್ದಾರೆ ಇಲ್ಲ ಅಂಥೇಳಿ ಪರಿಶೀಲನೆ ನಡೆಸ್ತಾ ಇದೆ. ಇದುವರೆಗೂ ಬೆಂಗಳೂರಿನಲ್ಲಿ 6.5 ಲಕ್ಷ ಮಂದಿ ಏರಿಯೇಟರ್ ಅನ್ನು ಅಳವಡಿಸಿದ್ದು 3.5 ಲಕ್ಷ ಮಂದಿ ಅಳವಡಿಸಬೇಕಿದೆ. ಜಲಮಂಡಳಿಯ ಆದೇಶಕ್ಕೆ ಭರ್ಜರಿ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ ಅಂತ ಹೇಳಲಾಗ್ತಿದೆ. ಏರಿಯೇಟರ್ ಅನ್ನು ಅಳವಡಿಸದಿದ್ರೆ ದಂಡ ಪ್ರಯೋಗದ ಬಗ್ಗೆ ಚಿಂತನೆಯನ್ನ ನಡೆಸಲಾಗಿದೆಯಂತೆ. ಏರಿಯೇಟರ್ ಅಳವಡಿಕೆಯ ಪರಿಶೀಲನೆ ಒಂದು ಕಡೆಯಾದ್ರೆ ಮತ್ತೊಂದು ಬೆಂಗಳೂರಿಗೆ ಖುಷಿ ಪಡುವ ವಿಚಾರವನ್ನ ಜಲಮಂಡಳಿ ಕೊಟ್ಟಿದೆ. ಬೆಂಗಳೂರಿನಲ್ಲಿ ನೀರಿನ ಅಭಾವ ಕಡಿಮೆ ಆಗಿದೆಯಂತೆ. ಕಳೆದ ಕೆಲ ದಿನಗಳಿಂದ ಮಳೆಯಾಗ್ತಾ ಇರೋದ್ರಿಂದ ಬೋರ್ವೆಲ್ಗಳು ಪಿಕಪ್ ಪಡೆದಿದ್ದು ಸಮಸ್ಯೆ ಕ್ಲಿಯರ್ ಆಗಿದೆ. ಮೊದಲು 100 ಅಪಾರ್ಟ್ಮೆಂಟ್ಗಳಲ್ಲಿ ನೀರಿನ ಸಮಸ್ಯೆ ಅಂತ ಹೇಳಲಾಗ್ತಿತ್ತು. ಆದ್ರೀಗ ಈ ಸಮಸ್ಯೆ ಕ್ಲಿಯರ್ ಆಗಿದೆಯಂತೆ. ಇನ್ನು ಯಾವ್ಯಾವ ಏರಿಯಾದಲ್ಲಿ ನೀರಿನ ಸಮಸ್ಯೆ ಸುಧಾರಿಸಿದೆ ಅಂತ ನೋಡೋದಾದ್ರೆ ಜಯನಗರ, ಹಲಸೂರು, ರಾಧಾಕೃಷ್ಣ ನಗರ, ಗಾಂಧಿನಗರ, ರಾಜಾಜಿನಗರ, ಮಹದೇವಪುರ ವಲಯದ 45ಕ್ಕೂ ಹೆಚ್ಚು ಏರಿಯಾಗಳು, ದಾಸರಹಳ್ಳಿ ವಲಯ. ನೀರನ್ನು ಉಳಿತಾಯ ಮಾಡುವ ದೃಷ್ಟಿಯಿಂದ ಸಾಕಷ್ಟು ಕ್ರಮವನ್ನು ವಹಿಸಿದ್ದು ಈಗ ಏರಿಯೇಟರ್ ಪರಿಶೀಲನೆ ನಡೀತಾ ಇದೆ. ಬೆಂಗಳೂರಿನಲ್ಲಿ ಇನ್ನೂ 3.5 ಲಕ್ಷ ಮಂದಿ ಏರಿಯೇಟರ್ ಅಳವಡಿಕೆ ಮಾಡಿಕೊಳ್ಳೋದು ಬಾಕಿ ಇದ್ದು ಜಲಮಂಡಳಿ ಯಾವ ರೀತಿ ಕ್ರಮ ವಹಿಸುತ್ತೆ ಎನ್ನುವುದನ್ನು ಕಾದು ನೋಡಬೇಕಿದೆ. ಲೋಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.